ಹಾಗಾದರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ BBMPಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ BBMPಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ 4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು BBMP ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ BBMPಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ಗೆ ಹಾಗಾದರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ BBMPಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ BBMPಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ 4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು BBMP ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ BBMPಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ಗೆ ಹಾಗಾದರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ BBMPಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ BBMPಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ 4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು BBMP ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ BBMPಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ಗೆ ಹಾಗಾದರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ BBMPಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ BBMPಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ
4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು ಬಿಬಿಎಂಪಿ ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ ಬಿಬಿಎಂಪಿಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ಗೆ ಹಾಗಾದ್ರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ ಬಿಬಿಎಂಪಿಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ ಬಿಬಿಎಂಪಿಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ 4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು ಬಿಬಿಎಂಪಿ ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ ಬಿಬಿಎಂಪಿಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ಗೆ ಹಾಗಾದ್ರೆ ಹಣಕಾಸಿನ ಕೊರತೆನಾ? ಬೆಂಗಳೂರಿನ ಆದಾಯದ ಮೂಲ ಏನು? ಇಷ್ಟೆಲ್ಲ ಮೂಲಗಳಿದ್ರೂ ಕೂಡ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಎಲ್ಲ ಪ್ರಶ್ನೆಗಳು. ಮೊದಲಿಗೆ ನಾವು ಬೆಂಗಳೂರು, ಅದರಲ್ಲೂ ಬಿಬಿಎಂಪಿಯ ಆದಾಯದ ಮೂಲವೇನು ಅನ್ನೋದನ್ನು ಗಮನಿಸೋಣ. ತೆರಿಗೆ ಮತ್ತು ಇತರೆ ಆದಾಯ ಬಿಬಿಎಂಪಿಗೆ ಲಭ್ಯವಾಗ್ತಾ ಇರೋದು ಬರೋಬ್ಬರಿ 4,47,000 ಕೋಟಿ ರೂಪಾಯಿ. ಅಂದರೆ ಒಟ್ಟು ಆದಾಯದ 36% ಇದು. ತೆರಿಗೆಯೇತರ ಆದಾಯ ಅಂತ ಹೇಳಿ 3,09,791 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಪ್ರತಿ ಬಾರಿ ಬಜೆಟ್ ಆದಾಗಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಅಂತ ಹೇಳೇನೆ ಅನುದಾನವನ್ನು ಎತ್ತಿಡೋ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಕೊಡ್ತಿರುವ ಅನುದಾನ ಬರೋಬ್ಬರಿ 3,58,958 ಕೋಟಿ ರೂಪಾಯಿ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನುದಾನ ಬರ್ತಾ ಇದೆ, 48,801 ಕೋಟಿ ರೂಪಾಯಿ. ಇನ್ನು ಬಿಬಿಎಂಪಿ ಅಸಾಧಾರಣ ಆದಾಯ ಅನ್ನೋದನ್ನು ನಾವು ಗಮನ ವಹಿಸಿದ್ರೆ 6% 72,400 ಕೋಟಿ ರೂಪಾಯಿ ಇದೆ. ಒಟ್ಟು ಆದಾಯ ಬಿಬಿಎಂಪಿಗೆ ಬರ್ತಿರುವ ಒಟ್ಟು ಆದಾಯ 12,36,950 ಕೋಟಿ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ಯಾರ ಜೇಬನ್ನು ತುಂಬಿಸ್ತಾ ಇದೆ? ಯಾಕೆ ರಸ್ತೆಗಳಲ್ಲಿರುವ ಗುಂಡಿಗಳು ಕ್ಲೋಸ್ ಆಗ್ತಾ ಇಲ್ಲ? ಯಾಕೆ ವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇಲ್ಲ? ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಷ್ಟು ದೊಡ್ಡ ಆದಾಯ ಇದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಇನ್ನು ಬೆಂಗಳೂರಿನ ಟ್ರಾಫಿಕ್